बेळगाव शहर काँग्रेसचे आमदार आसिफ सेठ यांनी मुख्यमंत्री बदलाचा निर्णय काँग्रेस हायकमांडवर सोपवण्यात आला असून ते जो काही निर्णय घेतील त्याला आपण बांधील राहू असे स्पष्ट केले। बुधवारी शहरात पत्रकारांशी बोलताना त्यांनी सांगितले की मुख्यमंत्री बदलाबाबत अद्याप कोणतीही अधिकृत माहिती मिळालेली नाही। सीएलपी बैठकीबाबतही पक्षाकडून कोणतीही माहिती देण्यात आलेली नसल्याचे त्यांनी नमूद केले। ನಾನು ಬರೀ ನಾನು ಇಲ್ಲ, ಎಲ್ಲ ಶಾಸಕರು ಸಚಿವರು ಎಲ್ಲರೂ ಅದಕ್ಕೆ ಒಪ್ಪಿಗೆ ಇದೆ। ಬದಲಾವಣೆಗೆ ಇನ್ನೂ ತನಕ ಅಫಿಷಿಯಲಿ ಏನು ಬಂದಿಲ್ಲ, ಮಾಧ್ಯಮದಲ್ಲಿ ತಿಳಿದರೆ ನೋಡ್ತಾ ಇದ್ದೇನೆ। ನಮಗೆ ಇದು ಸಂದೇಶ ಇದು ಆಮಂತ್ರಣ ಬರಲಿಕ್ಕೆ ಇನ್ನೂ ತನಕ ಅಫಿಷಿಯಲಿ ಇದು ನಾನೇ ಮೀಟಿಂಗ್ನ ಇದರಲ್ಲೇ ನೋಡಿದ್ದೇನೆ। ಸಿಎಂ ಎಲ್ಲ ಸಚಿವರು ಬರ್ತಾ ಇದ್ದಾರೆ, ಮೀಟಿಂಗ್ ಆಗಿಲ್ಲ, ಅದನ್ನು ನಾವು ನೋಡಿದ್ದೇವೆ। ಶಾಸಕಾಂಗ ಸಭೆ ವಿಚಾರ ಇಂಟಿಮೇಷನ್ ಬಂದಿದೆ, ಸಿಎಲ್ಪಿ ಇದು ತನಕ ಇಂಟಿಮೇಷನ್ ಬಂದಿದೆ। ಅದು ನಮಗೆ ಮೊದಲಿಂದ ನಂಬಿದೆ, ನಾವೊಂದು ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಏನು ಹೈಕಮಾಂಡ್ ಡಿಸಿಷನ್ ತಗೋತಾ ಇದೆ ಅದು ಡಿಸಿಷನ್ ನಾವು ಬಂದಿದ್ದೀವಿ। ಪ್ರತಿ ಸಲ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ, ಬೆಂಗಳೂರು, ಮೈಸೂರು, ಗುಲ್ಬರ್ಗ ಎಲ್ಲವರನ್ನ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿ ಆಗ್ತಾರೆ। ಈ ಭಾಗದಲ್ಲಿ ಇನ್ನೂ ಮಾಡಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ, ಆದರೆ ಯಾವ ರೀತಿಯಾಗಿ ನೀವು ಒಂದು ಧ್ವನಿ ಎತ್ತಬೇಕು ಆ ರೀತಿ ಧ್ವನಿ ಆಗ್ತಾ ಇಲ್ಲ, ಸಂದೇಶ ಮುಟ್ಟಿಸ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡಿದ್ರೆ ಅಂದರೆ ಬರೀ ಅಲ್ಪಸಂಖ್ಯಾತ ಇಲ್ಲ, ಬರೀ ಮೈನಾರಿಟಿ, ಬರೀ ಮುಸ್ಲಿಂ ಇಲ್ಲ। ಬೆಳಗಾವಿ ಸಿಟಿಗೆ ಯಾರು ಕೊಟ್ಟಿದ್ದಾರೆ, ಯಾರು ಬರ್ತಿದ್ದಾರೆ, ಇನ್ನೂ ತನಕ ಯಾರು ಸಚಿವರಾಗಲಿಲ್ಲ। ಬೆಳಗಾವಿ ಸಿಟಿ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇಲ್ಲಿಂದ ಯಾರು ಸಚಿವರಾಗಲಿಲ್ಲ। ರಮೇಶ್ ಕುರ್ಚಿ ಅವರಿದ್ರು 2 ಟರ್ಮ್, ಆಮೇಲೆ ನಾವು 2 ಟರ್ಮ್ ಇದ್ರು, ಈಗ ನಾನು ಇದ್ದೇನೆ। ಮತ್ತು ಅಲ್ಪಸಂಖ್ಯಾತರು ಉತ್ತರ ಕರ್ನಾಟಕದಲ್ಲೇ ಆಗಲಿಲ್ಲ ಯಾವಾಗ। ಎಲ್ಲರಿಗೂ ಒಂದು ಆಸೆ ಇರ್ತೈತಿ, ನಮ್ಮದು ಒಂದು ಆಸೆ ಇದೆ, ಉತ್ತರ ಕನ್ನಡ ಸಭಕ್ಕೆ ಕೆಲಸ ಮಾಡಲಿಕ್ಕೆ, ಮಂದಿ ಸಭಾ ಕೆಲಸ ಮಾಡಲಿಕ್ಕೆ। ಸತೀಶ್ ಏನು ಹೇಳ್ತಾರೋ ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೆ ಅದು ನೋಡೋಣ, ಏನು ಡಿಸಿಷನ್ ಮಾಡಬೇಕು ಅದ್ರಿಗೆ ಅದನ್ನು ಹೋಗ್ತೀವಿ। ಸರ್, ಸುರ್ಜೇವಾಲ ವೇಣುಗೋಪಾಲ್ ಬರ್ತಿದ್ದಾರೆ ಸಾಯಂಕಾಲ, ಸೊ ನಾಳೆ ತಾವು ಕೂಡ ಬೆಂಗಳೂರು ಹೋದ್ರೆ ಮೀಟ್ ಆಗಿ ಹೇಳ್ತಾರೆ ಅವ್ರಿಗೆ। ನಾಳೆ ಹಾಕಿದೆ ಬೈಕ್ ಮೇಲೆ ಏನು ನಮಗೆ ಕರೀದಂದ್ರೆ ನಾವು ಹೋಗ್ತೀವಿ। ಸರ್, ತಮ್ಮ ಆಸೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕಂತ ಕೆಲವು ಬಾರಿ ಹೇಳಿದ್ರಿ, ಈಗ ಈಗ ಬೇರೆದವರು ಅಕಸ್ಮಾತ್ ಸಿಎಂ ಆದ್ರೆ ತಾವು ಒಪ್ಕೋತೀರಾ ಅಂತ? ಯಾವಾಗಲೂ ಹೇಳಿದ್ದೆ, ಸತೀಶ್ ನಮ್ಮ ನಾಯಕರು, ನಮ್ಮ ಇಚ್ಛೆ ಹೈಕಮಾಂಡ್ ತಗೋತಾ ನಿರ್ಧಾರ, ಅದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ। ಹೈಕಮಾಂಡ್ ನಿರ್ಧಾರ ತಗೊಂಡು ಹೈಕಮಾಂಡ್ ಬಂದು ಯಾರೂ ಇಲ್ಲ, ಪಕ್ಷದ ಒಂದು ಸಿಸ್ಟಮ್ ಇರ್ತದೆ, ಒಂದು ಡಿಸಿಪ್ಲಿನ್ ಇರ್ತದೆ, ಆ ಡಿಸಿಪ್ಲಿನ್ ನಾವು ಪಾಲನೆ ಮಾಡಬೇಕು, ಅದು ನಾವು ಪಾಲನೆ ಮಾಡ್ತೀವಿ। ಚೇಂಜ್ ಆಗ್ತೈತಿ ಇಲ್ಲ, ಬೇರೆ ಯಾರು ಆಗ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರು ಆಗ್ಬೋದು। ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಭಾಳ ಕೆಲಸ ಮಾಡಿದ್ದಾರೆ ಪಕ್ಷ ಸಂಬಂಧ। ನಾವು ನೋಡಿದಂದ್ರೆ 2023 ಎಲೆಕ್ಷನ್ ಅವ್ರು ಭಾಳ ಅಧ್ಯಕ್ಷ ಆಗಿ, ಜಿಲ್ಲಾಧ್ಯಕ್ಷರು, ನಮ್ಮ KPCC ಅಧ್ಯಕ್ಷರು, ಅವ್ರು ಭಾಳ ಕೆಲಸ ಮಾಡಿದ್ದಾರೆ। ಅನೇಕ ಕಾರಣ ಇದೆ, ಅನೇಕ ಇಶ್ಯೂ ಇದೆ, ಹೈಕಮಾಂಡ್ ಎಲ್ಲ ನೋಡಿ ಡಿಸಿಷನ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು, ಅವರ ಅಧ್ಯಕ್ಷರಾದ್ರೆ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗ್ಬೋದು। ಸತೀಶ್ ಜಾರಕಿಹೊಳಿ ಸಾಹೇಬ್ರಂತ ಕೆಲಸ ಮಾಡೋರು, ಪಕ್ಷ ಸಲುವಾಗಿ ದಿನ ರಾತ್ರಿ ದುಡಿಯೋರು,
ಕಡಿಮೆ ಬಂದಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಅವ್ರು ಬೆಳಗ್ಗೆ ಅವರು ಬೆಳಗಾಂನಲ್ಲಿ ಇರ್ತಂದ್ರೆ ಮಧ್ಯದಾಗ ರಾಯಚೂರಿನಲ್ಲಿ ಇರ್ತಾರೋ, ಸಂಜೆಗೆ ಕೇಳಿದಂದ್ರೆ ಅವ್ರು ಮಂಗಳೂರಲ್ಲಿ ಇರ್ತಾರೆ ಪಕ್ಷದ ಕೆಲಸ ಸಲುವಾಗಿ. ಅವ್ರು ನಮ್ಮ ನಾಯಕರು, ಅವ್ರಿಗೆ ಪಕ್ಷ ಅಧ್ಯಕ್ಷ ಕೊಟ್ಟಿದ್ರೆ ಪಕ್ಷ ಭಾಳ ಬೆಳೀತಾ ಇರೋದ್ರಿಂದ ಹೇಳಿಕೆ ಬೀಳ್ತಾ ಇದ್ದೀವಿ. ಅದಕ್ಕೆ ನಿರ್ಧಾರ ಹೈಕಮಾಂಡ್ ಸತೀಶ್ ಅನ್ನ ಕೇಳಿರ್ತಾರೆ, ಅವರು ನಿರ್ಧಾರ ನೀಡ್ತಾರೆ. ಅದಕ್ಕೆ ನಿರ್ಣಯ ಹೈಕಮಾಂಡ್ ತಗೋಬೇಕು. ನಾವು ಇಚ್ಛೆ ಮಾಡಿರ್ತೇವೆ. ಅದಕ್ಕೆ ನಿರ್ಣಯ ಏನು ಹೈಕಮಾಂಡ್ ತಗೋದಾರೆ ಅದರಲ್ಲಿ ನಾವು ಬರ್ದಿರ್ತೀವಿ. ನಮ್ಮ ಪಾರ್ಟಿ ಒಂದು ಡೆಮೊಕ್ರಾಟಿಕ್ ಪಾರ್ಟಿ ಇದೆ. ಡೆಮೋಕ್ರಸಿಯಿಂದ ನಡೆದು ಮಾಡ್ತಾರೆ. ಹೈಕಮಾಂಡು ಎಲ್ಲ ಇಚ್ಛೆ ತಗೊಂಡು ಎಲ್ಲರಿಗೆ ಮಾತಾಡಿ ಅವ್ರು ಡಿಸಿಷನ್ ತಗೋತಾರೆ. ಅದರ ನಿರ್ಣಯ ಈ ಟೈಮ್ ಹೋಗ್ತಾರೆ. ಸರ್, ಈಗ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕಂದ್ರೆ ಸಿಎಂ ಸ್ಥಾನ ಖಾಲಿ ಆಗ್ಬೇಕಲ್ಲ ಸರ್. DK ಶಿವಕುಮಾರ್ ಪ್ರಮೋಷನ್ ಕೊಡ್ಬೇಕಾಗಲ್ಲ. ಸೊ ಹಾಗಾದ್ರೆ DK ಶಿವಕುಮಾರ್ ಸಿಎಂ ಆಗ್ತಾರೆ, ಅಧ್ಯಕ್ಷ ಆಗ್ತದೆ ಅಂತ ಹೇಳ್ತಾ ಇದ್ರ ಪಕ್ಷವನ್ನು. ಅದೆಲ್ಲ ಸ್ಪೆಕ್ಯುಲೇಷನ್ ಆಗ್ತಾ ಇದೆ. ಈಗ ನಾಳೆ ಬೆಳಗ್ಗೆ ನೋಡಿ MP ಪಾಟೀಲ್ ಸಾಹೇಬರು ಏನು ಹೇಳಿದ್ರು, ಪ್ಲಸ್ ಅವ್ರು ಕೇಳಿದ್ರು ಬ್ಯಾಂಗ್ಳೂರ್ ಏನಿದೆ ನಾಳೆ ಅಂದ್ರೆ ಇಡ್ಲಿ ವಡ ದೋಸೆ ಇದೆ. ಪಾರ್ಟಿ ಹ್ಯಾಂಗ್ ಮಾಡಿ ನಮಗೆ ತಗೊಂಡಿಲ್ಲ, ನಮಗೆ ಇಂಟಿಮೇಷನ್ ಅಂದ್ರೆ ಇಲ್ಲಿವರೆಗೆ ನೀವು ವಿಶ್ವಾಸಕ್ಕೆ ತಗೊಂಡಿಲ್ಲ ಸರ್. ಈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ತಗೊಂಡಿಲ್ಲ ಹಂಗಿಲ್ಲ. ಅವ್ರ ಡಿಸಿಷನ್ ಏನು ತಗೊಂಡಿಲ್ಲ ಯಾರಿಗೂ ಗೊತ್ತಿಲ್ಲ. ಡಿಸಿಷನ್ ಆಗಿದ್ದೇ ಆಗಲ್ಲ ಅದು ಗೊತ್ತಿಲ್ಲ. ನಿನ್ನೆ ಸುರ್ಜೇವಾಲ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, CM ಸಾಹೇಬರು ನಾವು ಅವ್ರ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೇವೆ. DK ಶಿವಕುಮಾರ್ ಸಾಹೇಬರು ರಾಜ್ಯಸಭಾ ಮತ್ತು MLC ಇಲೆಕ್ಷನ್ ನಾವು ಮಾತಾಡಿದ್ವಿ ಅಂದ್ರೆ ಅಷ್ಟೇ. ಸರ್, ಈಗ ಕಳೆದ 6 ತಿಂಗಳಿಂದ ಗೊಂದಲ ನಡೀತಾ ಇದೆ ಸರ್. ಚೇಂಜ್ ಆಗ್ತಾರೋ ಸಂಪುಟ ಪುನರಚನೆ ಆಗ್ತಾರೋ ಡಿಸ್ಕಷನ್ ನಡ್ತಾ ಇದೆ. ಪ್ರೆಸ್ನಲ್ಲಿ ಡಿಸ್ಕಷನ್ ನಡ್ತಾ ಇದೆ. ಯಾರು ಇನ್ನೊಂದು ಹೈಕಮಾಂಡ್ ಏನಿಲ್ಲ, ಶ್ರೀರಾಮ ಸಾಹೇಬ್ ಏನಿಲ್ಲ, DK ಶಿವಕುಮಾರ್ ಸಾಹೇಬ್ ಅಧ್ಯಕ್ಷ ಅವ್ರೇನು ಹೇಳಿಲ್ಲ, ಅವ್ರೇನು ಮಾತನಾಡಲಿಲ್ಲ. ನಮ್ಗೇನು ಇಂಟಿಮೇಷನ್ ಸರ್. ಈಗ ತಾವು ಒಂದು 3-4 ತಿಂಗಳಿಂದ ಒಂದು ಮೀಟಿಂಗ್ ಮಾಡಿದ್ದೆ ಸರ್. ಹೊಸದಾಗಿ ಗೆದ್ದವರು, ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, ತಮ್ಮದೊಂದು ಬೇಡಿಕೆ ಇದೆ ಸಂಪುಟ ಪುನರಚನೆ. ನಮ್ದು ಫಸ್ಟ್ ಟೈಮ್ ಗೆದ್ದವರು ಒಂದು 4 ಮಂದಿ ಇದ್ರು. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದವರು, ಸೆಕೆಂಡ್ ಥರ್ಡ್ ಫೋರ್ತ್ ಟೈಮ್ ಗೆದ್ದವರು ಒಂದು 15-17 ಮಂದಿ ಇದ್ರು. ಅವ್ರು ಒಂದು ಬೇರೆ ಮೀಟಿಂಗ್ ಮಾಡಿದ್ರು, ನಮ್ಮೊಂದು ಬೇರೆ ಮೀಟಿಂಗ್ ಆಯಿತು. ನಾವು ಹೇಳಿದ್ರು ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರಲಿ, ನಮಗೇನು ಒಂದು ಅವಕಾಶ ಸಿಗಲಿ ಅಂತ ಎಲ್ಲರೂ ಮಾತಾಡಿದ್ದಾರೆ. ಮತ್ತು ನಿರ್ಣಯ ಫೈನಲ್ ಹೈಕಮಾಂಡಿಗೆ. ಸರ್, ಎಷ್ಟು ಜನ ಸರ್ ಟೋಟಲ್ ಫಸ್ಟ್ ಟೈಮ್ ಗೆದ್ದವರು ಸರ್? ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದವರು ಒಂದು 52 ಮಂದಿ ಅದಾರೆ ಸರ್. 58. ಬಟ್ ಎಷ್ಟು ಕೇಳಿದ್ರಿ ಸರ್? ಅದು ಅವ್ರೇನು ಹೈಕಮಾಂಡ್ ಏನು ಕೇಳ್ತಾರೆ, ಏನು ಕೊಡ್ತಾರೆ. ಸರ್, ಈಗ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಗುರುತಿಸ್ಕೊಂಡಿದ್ರು. ಸೊ ಅವರ ಬದಲಾವಣೆಯಿಂದ ಅಹಿಂದ ಸಿದ್ದರಾಮಯ್ಯ ಸಾಹೇಬರು ಬರೆಯುವಂತ ಅಹಿಂದ ನಾಯಕರಿಂದ ಸಿದ್ದರಾಮಯ್ಯ ಸಾಹೇಬರು ಪೂರ್ಣ ರಾಜ್ಯದ ನಾಯಕ. ಅವ್ರಿಗೆ ಭಾಳ ಕ್ಲೋಸ್ಲಿ ನೋಡಿದ್ದೀನಿ ನಾನು. ಅವರು ಶಾಸಕ ಇದ್ರು ಆವಳಿಗೆ. ಅವ್ರ ತನಕ ಅಡ್ಮಿನಿಸ್ಟ್ರೇಷನ್ 2013-18 ತನಕ ಏನು ಅಡ್ಮಿನಿಸ್ಟ್ರೇಷನ್ ಇತ್ತು ಇವತ್ತು ಹೇಗೆ ಅದು ಅಡ್ಮಿನಿಸ್ಟ್ರೇಷನ್ ನಾವು ನೋಡಿಲ್ಲ. ಮತ್ತು ಎಲ್ಲರಿಗೆ ತಗೊಂಡೋಗವರು, ಎಲ್ಲ ಜಾತಿ ಧರ್ಮಕ್ಕೆ ತಗೊಂಡೋಗವರು ಒಂದು ಲೀಡರ್, ಒಂದು ಮಾಸ್ ಲೀಡರ್ ಅದ. ನಮ್ಮ ಮನೆ ಒಂದು ಅಹಿಂದ ನಾಯಕರಿಗೆ ಹೇಳುವುದಿಲ್ಲ, ಅದು ಪೂರ್ಣ ರಾಜ್ಯದ್ದು ಎಲ್ಲ ಜಾತಿ ನಾಯಕ. ವೆರಿ ಎಫಿಷಿಯಂಟ್, ವೆರಿ ಡಿಸಿಪ್ಲಿನ್, ಒಳ್ಳೆ ನಾಯಕರು. ಮತ್ತು DK ಸಾಹೇಬರು ಅವರು ಒಂದು ಮಾಸ್ ಲೀಡರ್. ಅವ್ರನ್ನ ಕ್ಲೋಸ್ಲಿ ನಾವು ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಅಧ್ಯಕ್ಷ, ನಾನು ಜಿಲ್ಲಾಧ್ಯಕ್ಷ. ಅವರು ಭಾಳ ಡಿಸಿಪ್ಲಿನ್. ಅವ್ರು ಪಾಯಿಂಟ್ ಕೆಲಸ ಯಾವಾಗ ಮಾಡೋದು, ಯಾರು ಏನು ಮಾಡೋದು, ನಮಗೆ ಎಲ್ಲರಿಗೆ ಡೈರೆಕ್ಷನ್ಸ್ ಬರ್ತಾರೆ. ಮತ್ತು DC ಅವರು ಭಾಳ ಕೆಲಸ ಮಾಡಿದ್ದಾರೆ. ಸರ್, ಈಗ
ಉಳಿದ ದಕ್ಷಿಣ ಕರ್ನಾಟಕದ ಪಾಲಾಗುತ್ತೆ. ಉತ್ತರ ಕರ್ನಾಟಕದವ್ರು ಯಾರು ಅರ್ಹತೆ ಇಲ್ವಾ ಅಂತ ಹೇಳ್ತಿರೋದು. ಈ ದಕ್ಷಿಣ ಕನ್ನಡದವ್ರು ಮಾತ್ರ CM ಸ್ಥಾನ ಸಿಗುತ್ತೆ, ಉತ್ತರ ಕನ್ನಡದವ್ರು ಯಾರು ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ನೀವು ಒಕ್ಕೂಟದಿಂದ ಏನಾದ್ರು ಸತೀಶ್ ಜಾರಕಿಹೊಳಿನೇ ಆಗಲಿ ಅಂತೇಳಿ ಒತ್ತಾಯ ಮಾಡ್ತಾರೆ ಅಂತೇಳಿ. ಕರ್ನಾಟಕದಲ್ಲಿ ಒಂದು ರಾಜ್ಯ ಬರುತ್ತೆ, ರಾಜ್ಯ ಬರುತ್ತೆ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಒಂದು ರಾಜ್ಯದ CM ಆಗ್ತಾರೆ. ಯಾರು ನಾ ಹೇಳಿದ್ದೆ ಸತೀಶ್ ಸಾಹೇಬರು ನಮ್ಮ ನಾಯಕರು, ಒಂದು ಒಳ್ಳೆ ವರ್ಕರ್, ಒಂದು ಒಳ್ಳೆ ಲೀಡರ್, ಅವ್ರ ಜೊತೆ ನಾವು ಇದ್ದೀವಿ. ಬಟ್ ಹೈಕಮಾಂಡ್ ಏನು ಡಿಸಿಷನ್ ತಗೋದು ಆ ಡಿಸಿಷನ್ ಮಾಡಿದ್ರು ನಾವು. ಸರ್, ಈಗ ಅವರು ಹೇಳಿದ್ರಿ ಸಿದ್ದರಾಮಯ್ಯ ಎಲ್ಲ ವರ್ಗದ ನಾಯಕರು ಅಂತ ಹೇಳಿ. ಈ ಒಂದು ವೇಳೆ ಅವರ ಬದಲಾವಣೆಯಿಂದ ರಾಜ್ಯ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ ಬರುವ ಚುನಾವಣೆಗಳನ್ನು ಚರ್ಚೆ ಕೂಡ ಇದೆ. ಇಲ್ಲ, ಸಿದ್ದರಾಮಯ್ಯ ಸಾಹೇಬರಿಗೆ ನೋಡಿದ್ದೀನಿ ನಾನು. ಅವ್ರ CM ಇರಲಿ ಇರಬಾರ್ದು, ಅವ್ರ ಪಕ್ಷ ಸಲುವಾಗಿ ನೋಡಿದ್ದಾರೆ, ಪಕ್ಷ ಜೊತೆ ಇರ್ತಾರೆ. ಯಾರು ಬೇರೆ CM ಆಯ್ತಂದ್ರೆ ಅವರು ನಮ್ಮ ಶಕ್ತಿ ಇದೆ, ಸಿದ್ದರಾಮಯ್ಯ ಶಕ್ತಿ ನಮಗೆ ಕೊಡ್ತಾರೆ, ಅವ್ರು ಬಿಡೋದಿಲ್ಲ. ಏನು ಪಾರ್ಟಿಗೆ ಏನು ತೊಂದರೆ ನಾಳೆ ಬಕ್ರೀದ್ ಮುಗಿಸ್ಕೊಂಡ್ರೆ ಬೆಂಗಳೂರು ನೀವು ಮಕ್ಕಳಿಗೆ ಮನೆ ಕರೆದಂದ್ರೆ ಊಟ ಮಾಡಿ ಹೋಗ್ತೀವಿ. ಸರ್, ಈಗ ಸಿದ್ದರಾಮಯ್ಯ ಬಣನ ಅಥವಾ DK ಶಿವಕುಮಾರ್ ಬಣನ ಸರ್? ಸಿದ್ದರಾಮಯ್ಯ ಅವ್ರ ಬಣನ ಅಥವಾ DK ಶಿವಕುಮಾರ್ ಬಣನ ಸರ್? ಸಿದ್ದರಾಮಯ್ಯ ಅವ್ರ ಬಣನ ಅಥವಾ DK ಶಿವಕುಮಾರ್ ಬಣನ ಅಂತ ಶಾಸಕರ ತಲೆ ಎಣಿಕೆ ಆಗ್ತಾ ಇದೆ. ಸೊ ತಾವು ಯಾರು ಬಣ ಅಂತ ಒಂದ್ ವೇಳೆ CLP ಸಭೆ ಆದ್ರೆ ಯಾರು ಮೊದಲೇ ಹೇಳಿದ್ದೇವೆ, ನಾ ಕಾಂಗ್ರೆಸ್ ಪಕ್ಷದ ಸಿಟಿ ಅಧ್ಯಕ್ಷರಾಗಿದ್ದೀನಿ. ಜನತೆ ನನಗೆ ಆಶೀರ್ವಾದ ಕೊಟ್ಟಿದ್ದೀನಿ, ಆದ್ಮೇಲೆ ಶಾಸಕರು ಆಗಿದ್ದೀನಿ. ಅದರ ಜೊತೆ ಪಕ್ಷದ ಕಾರ್ಯಕರ್ತ ಹಾಗೆ ಹೈಕಮಾಂಡ್ ಕೊಡ್ತಾರೆ ಆದೇಶ, ಅದು ಆದೇಶ ತಪ್ಪಾಗುತ್ತೆ. ಥ್ಯಾಂಕ್ ಯು. मुख्यमंत्री सिद्धरामय्या यांच्या राजीनाम्याचा अहिंद मतांवर परिणाम होईल का या प्रश्नावर सेठ म्हणाले की सिद्धरामय्या हे केवळ अहिंद नेते नसून संपूर्ण राज्याचे जनतेचे नेते आहेत. त्यांचं नेतृत्व आणि प्रशासन लोकांना मान्य आहे. DK शिवकुमार हेही सक्षम नेते असल्याचे ते म्हणाले. विनोद कोलकार, KMM मराठी, बेळगाव. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. अमरकॉन कलेक्शन, खड़े बाजार, बेलगाम.